ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮಾನ್ವಿ ಕಂದಾಯ ಕಚೇರಿಯ ಹಣೆಬರಹವೇ ಬಯಲು. ಮಾನ್ವಿ ಕಂದಾಯ ಕಚೇರಿಯ ಸಿಬ್ಬಂದಿಗಳಿಗೆ ಸಮಯ ಪ್ರಜ್ಞೆಯೇ ಇಲ್ವಾ? ಬಡ ಜನರು ಕಾದು ಕಾದು ಸುಸ್ತಾಗಿದ್ದಾರೆ. ಹೀಗಾಗಿ ಬಿಜೆಪಿ ಮುಖಂಡರ ನಿಯೋಗ ಭೇಟಿ ನೀಡಿದ ನಂತರ ತಹಶೀಲ್ದಾರ್ ಕಚೇರಿಯ ಹಣೆಬರಹ ಬಯಲಾಗಿದೆ. ಕಾನೂನು ಪ್ರಕಾರ ಮಾನ್ವಿ ಕಂದಾಯ ಕಚೇರಿಯ ಸಿಬ್ಬಂದಿ ಬೆಳಗ್ಗೆ 10 ಗಂಟೆಗೆ ಹಾಜರಾಗಬೇಕು. ಆದರೆ 11 ಗಂಟೆ ಆದರೂ ಯಾರು ಬಂದಿಲ್ಲವೆಂದರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಸರ್ಕಾರದ ದುರಾಡಳಿತ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ಸುಧಾಕರ್ ಆರೋಪಿಸಿದ್ದಾರೆ. ಬಡ ಜನರು ತಮ್ಮ ಕೆಲಸಕ್ಕಾಗಿ ಮಾನ್ವಿ ಕಂದಾಯ ಕಚೇರಿಗೆ ಬಂದ್ರೆ ಇಲ್ಲಿ ಯಾರು ಇಲ್ಲವೆಂದ್ರೆ ಕಚೇರಿಯ ಕೆಲಸವಾದ್ರೂ ಯಾಕೆ ಮಾಡ್ತೀರಾ, ಸಂಬಳ ಹಾಗೆ ಕೊಡಿ ಎಂದು ಬಿಜೆಪಿ ಮುಖಂಡರು ಕಿಡಿಕಾರಿದ್ರು. ವಿಶ್ವನಾಥ್ ಬಿ ನಂದ್ಯಾಳ್, ಪ್ರಧಾನ ಕಾರ್ಯದರ್ಶಿಗಳು, ಮಾನ್ವಿ ಬಿಜೆಪಿ ಮಂಡಲ. ಈ ದಿವಸ ನಾವು ಮಂಡಲದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಾಲೂಕಾ ಆಡಳಿತ ಕಚೇರಿಯಲ್ಲಿ ನೌಕರದಾರರು ಯಾವ ಸಮಯಕ್ಕೆ ಬರ್ತಾರೆ, ಯಾವ ಸಮಯಕ್ಕಿಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ಹಾಗೂ ಸಾರ್ವಜನಿಕರ ಸಾಕಷ್ಟು ದೂರುಗಳಿಗೆ ಸಂಬಂಧಿಸಿದಂತೆ ಖುದ್ದಾಗಿ ಪದಾಧಿಕಾರಿಗಳೊಂದಿಗೆ ನಾವು ಭೇಟಿ ಕೊಟ್ಟಾಗ ಸರ್ಕಾರಿ ಕಚೇರಿ ಪ್ರಾರಂಭ ಆಗೋದು 10ರಿಂದ, ಆದರೆ ಇಲ್ಲಿ 10:30 ಆದರೂ ಸಹಿತ ಯಾವುದೇ ಒಂದು ಸಿಬ್ಬಂದಿಯವರು ನಿಧಾನವಾಗಿ ಬರ್ತಾ ಇದ್ದಾರೆ. ಯಾವುದೇ ಸಮಯಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕಾ ದಂಡಾಧಿಕಾರಿಗಳು ಮಾಹಿತಿ ಇದ್ದರೂ ಸಹಿತ ಅವರು ಸಹ ಕಚೇರಿಗೆ ನಿಗದಿತ ಸಮಯದಲ್ಲಿ ಹಾಜರಾಗಂಗಿಲ್ಲ. ಇಲ್ಲಿ ಏನಿದೆಯಪ್ಪ ಅಂದರೆ ಸರ್ಕಾರಿ ಇಲ್ಲಿ ಇರ್ತಕ್ಕಂಥ ಕಾರ್ಯನಿರ್ವಹಿಸತಕ್ಕಂಥ ಸಿಬ್ಬಂದಿಯವರು ಸುಮಾರು ವರ್ಷಗಳಲ್ಲಿ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇವಲ 1-6 ತಿಂಗಳು ಡೆಪ್ಯುಟೇಷನ್ ಹೋಗಿ ಬಂದು ಮತ್ತೆ ವರ್ಗಾವಣೆ ಮಾಡಿಕೊಂಡು ಬರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ನೌಕರದಾರರು ಈ ಒಂದು ಮಾನ್ವಿ ತಹಸೀಲ್ ಕಾರ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾಣಬಹುದು. ಮುಖ್ಯವಾಗಿ ಸರ್ಕಾರ ನೀಡ್ತಕ್ಕಂಥ ಆಹಾರ ಧಾನ್ಯಗಳು, ನ್ಯಾಯಬೆಲೆ ಅಂಗಡಿಗಳ ಒಂದು ಕೊರತೆ ಏನಪ್ಪ ಅಂದರೆ ಸುಮಾರು ಅಂಗಡಿಗಳಿದ್ದರೂ ಸಹಿತ ಆ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಪರವಾನಗಿಯನ್ನು ಪಡೆದಂಥ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಜನತಾ ಪಕ್ಷ ಮಾನ್ವಿ ಮಂಡಲ. ಈ ದಿನ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಕಾರ್ಯಕರ್ತರನ್ನೊಳಗೊಂಡಂತೆ ತಹಸೀಲ್ ಕಚೇರಿಗೆ ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಹಲವಾರು ದೂರುಗಳನ್ನು ಪ್ರಯುಕ್ತ ನಾವು ಭೇಟಿ ಕೊಟ್ಟಿವಿ. ಇಲ್ಲಿ ಬಂದು ನೋಡಿದಾಗ 10 ಗಂಟೆಗೆ ನಾವು ಇಲ್ಲಿ ಆಗಮಿಸಿದಾಗ ಒಬ್ಬ ಸರ್ಕಾರಿ ನೌಕರರು ಕೂಡ ಇಲ್ಲಿ ಹಾಜರಿರಲಿಲ್ಲ. ಇದು ಹೆಂಗಾಗಿದೆ ಮಾನ್ವಿ ತಹಸೀಲ್ ಆಫೀಸ್ ಅಂತಂದರೆ ಇಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಕಿವಿಗೆ ಹಾಕ್ಕೊಳ್ಳುವಂಥವ್ರಿಲ್ಲ ಮತ್ತು ಅವುಗಳಿಗೆ ಕೇಳುವಂಥವರು ಕೂಡ ಇಲ್ಲಿ ಧ್ವನಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನಾಗಬೇಕಾಗಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಇಲ್ಲಿ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ. ಮತ್ತು ತಹಸೀಲ್ದಾರರು ಕೂಡ ಈ ಒಂದು ನಿಟ್ಟಿನಲ್ಲಿ ಕ್ರಮ ಏನು ವಹಿಸಬೇಕಾಗಿತ್ತು ಅವರು ಕೂಡ ಇಲ್ಲಿ ಯಾವುದೇ ಒಂದು ಹಿಡಿತವನ್ನು ಅಧಿಕಾರಿಗಳ ಮೇಲೆ ಹೊಂದಿಲ್ಲದೆ ಇರತಕ್ಕಂಥದ್ದು ಕಂಡು ಬರ್ತದೆ. ಇಲ್ಲಿ ಭೂಮಿ ಕೇಂದ್ರದಲ್ಲಿ ಇರತಕ್ಕಂಥ ವಿಚಾರಗಳನ್ನು ನೋಡಿದಾಗ ಎಲ್ಲೋ ದೂರದ ಊರುಗಳಿಂದ ಇಲ್ಲಿ ಬಂದಿರತಕ್ಕಂಥ ಜನರು ಸುಮಾರು ದಿನಗಳಿಂದ ಅಡ್ಡಾಡ್ತೀವಿ ಸರ್, ಒಂದು ಕೆಲಸ ಆಗಿಲ್ಲ ಅಂತ ಅನ್ನುವಂಥದ್ದು. ಮತ್ತು ಮರಣ ಜನನ ಪ್ರಮಾಣ ಪತ್ರಗಳನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭ್ರಷ್ಟಾಚಾರಗಳು ಇಲ್ಲಿ ಇದೆ ಅನ್ನುವಂಥದ್ದನ್ನು ಸಾರ್ವಜನಿಕರು ಇವತ್ತು ನಮ್ಮ ಮುಂದೆ ಹೇಳಿರುವಂಥದ್ದು. ಇವತ್ತು ನಾವು ನೋಡ್ತೀವಿ ಸುಮಾರು ಜನ ಇಲ್ಲಿ ತಮ್ಮ ಕೆಲಸಕ್ಕಾಗಿ ಬಂದಿರುವಂಥವ್ರು ಅವ್ರು ಹೇಳ್ತಾರೆ, ಅವರೇ ಹೇಳುವಂಥ ನಿಟ್ಟಿನಲ್ಲಿ ನಾವು ಎಷ್ಟೋ ದಿನದಿಂದ ಅಲಿತಾ ಇದ್ದೀವಿ ಸರ್, ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದರೆ ಇಲ್ಲಿ ಆಡಳಿತ ನಿಷ್ಕ್ರಿಯಗೊಂಡಿರುವಂಥದ್ದು. ಮತ್ತು ಅಧಿಕಾರಿ ವರ್ಗದವ್ರಿಗೆ ಇವ್ರಿಗೆ ಏನಾಗಿದೆ ಅಂತಂದರೆ ನಾವು ಆಡಿದ್ದೇ ಆಟ ಅನ್ನುವಂಥ ನಿಟ್ಟಿನಲ್ಲಿ ಇವರು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇದೆಲ್ಲ ಸರಿ ಹೋಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ನಾವೇನಿದೆ ಅಂತಂದರೆ ಇಲ್ಲಿ ಏನು ಆಹಾರಗಳನ್ನು ಸರಬರಾಜು ಮಾಡಬೇಕಾಗಿದೆ ಪಡಿತರ ಅಂಗಡಿಗಳಿಗೆ ಅದು ಒಂದೂ ಕೂಡ ಸರಿಯಾಗಿಲ್ಲ. 143 ಪಡಿತರ ಅಂಗಡಿಗಳು ಇವತ್ತು ತಾಲೂಕಿನಲ್ಲಿದ್ದಾವೆ, 13 ಮಾನ್ವಿ ಪಟ್ಟಣದಲ್ಲಿದ್ದಾವೆ. ಎಲ್ಲೂ ಕೂಡ ಸರಿಯಾದ ರೀತಿಯ ಪ್ರಮಾಣದಲ್ಲಿ ಇಲ್ಲಿ ಒಂದು ಆಹಾರ ಸಾಮಗ್ರಿಗಳನ್ನು. ನಾನು ಜೆ ಸುಧಾಕರ್, ಮಾನ್ವಿ ಮಂಡಲದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ನಾನು ಇವತ್ತು ನಾವು ಬೆಳಗ್ಗೆ 10 ಗಂಟೆಗೆ ನಮ್ಮ ಮಂಡಲದ ಎಲ್ಲ ಪದಾಧಿಕಾರಿಗಳು, ಪ್ರಮುಖರು, ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲಿ ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು ಹಲವಾರು ದಿನಗಳಿಂದ ಜನ ಎದುರಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ಈ ಕಚೇರಿಗೆ ಭೇಟಿ ನೀಡಿದಾಗ 10 ಗಂಟೆಯಿಂದ 10:30 ಕೂಡ ಯಾವುದೇ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಇಲ್ಲಿ ಬಂದಿರುವುದಿಲ್ಲ. ಹಲವಾರು ಜನ ತಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ಬಂದು ತಾಸುಗಟ್ಟಲೆ ದಿನಗಟ್ಟಲೆ ಕಾದು ಕುಳಿತಿರುವಂಥ ಸಂಘಟನೆಗಳು ಕೂಡ ಹಲವಾರು ಇಲ್ಲಿ ನಮ್ಮ ಗಮನಕ್ಕೆ ಬಂದಿವೆ. ತಹಸೀಲ್ದಾರರಿಗೆ ನಾವು ಬಂದಿರುವುದನ್ನು ಕರೆ ಮಾಡಿ ಕೇಳಿದಾಗ ಅವರು ಎಲ್ಲೋ ಊರಲ್ಲಿ ಹೋಗ್ತಾ ಇದ್ದೀನಿ ನಾನು, ಯಾವುದು ವಿಲೇಜಸ್ಗೆ ಅಂತೇಳಿ ಹೇಳ್ತಾರೆ ಅವರು. ನಾವಿಲ್ಲಿ ಕಚೇರಿಗೆ ಬಂದ ಮೇಲೆ ಅವ್ರನ್ನ ಕರ್ಕೊಂಬರೋಕೆ ಇಲ್ಲಿ ಕಚೇರಿ ವಾಹನ ಅವ್ರ ಮನೆಗೆ ಹೋಗ್ಯದ. ನಾವು ಇಲ್ಲಿ ಬಂದೀವಿ ಅಂತೇಳಿ ಯಾವುದೋ ಒಂದು ಸಬೂಬು ಹೇಳಿ ಅವರು ಕಚೇರಿಗೆ ಬಂದಿರೋದಿಲ್ಲ. ಈ ಒಂದು ಕಚೇರಿಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡ್ತಕ್ಕಂಥ
ಸಿಬ್ಬಂದಿ ಅಧಿಕಾರಿಗಳಿಂದ ಇಲ್ಲಿ ಜನರಿಗೆ ಭಾಳಷ್ಟು ತೊಂದರೆ, ಅನಾನುಕೂಲ, ಸರಿಯಾದ ಸಮಯಕ್ಕೆ ಸಾರ್ವಜನಿಕರ ಕೆಲಸ ಆಗದೆ ಒದ್ದಾಡುವಂಥ ಪರಿಸ್ಥಿತಿ ಇಲ್ಲಿ ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ನಿರ್ಮಾಣ ಆಗ್ಯದ. ಇವತ್ತು ತಹಸೀಲ್ದಾರರು ಈ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಅವರು ತಮ್ಮದು ಯಾವುದೋ ಒಂದು ಕುಂಟು ನೆಪಗಳನ್ನು ಹೇಳುತ್ತಾ ಬರೀ ಹಳ್ಳಿಗಳ ಪ್ರವಾಸ ಮಾಡ್ಕೊಂತ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ಕೊಂತ ಓಡಾಡ್ತಾನೆ ಇರ್ತಾರೆ ಹೊರತು ಅವ್ರು ಯಾವುದೇ ಕೂಡ ಜನರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಯೋಚನೆ ಮಾಡುವಂಥ ಒಂದು ಸೌಜನ್ಯ ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಜನಸ್ನೇಹಿ ಕೇಂದ್ರದಲ್ಲಿರ್ಬೋದು, ಅಲ್ಲಿ ಪಾಣಿಗಳು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ. ಯಾವಾಗ ಕೇಳಿ ಸರ್ವರ್ ಇಲ್ಲ ಅಂತ ಹೇಳೋದೊಂದೇ ಕಾರಣ. ಅಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ನೆಮ್ಮದಿ ಕೇಂದ್ರದಲ್ಲಿ ಕೂಡ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಜನರಿಗೆ ಭಾಳಷ್ಟು ಅನಾನುಕೂಲ, ಪಾಣಿಗಳು ತಿದ್ದುಪಡಿ ಇರ್ಬೋದು, ಸರ್ವೆ ಕಾರ್ಯಕ್ರಮಗಳಿರ್ಬೋದು, ಇನ್ಯಾವುದೇ ಕೆಲಸಗಳಿರ್ಬೋದು ಕೂಡ ಅಲ್ಲಿ ಸರಿಯಾಗಿ ಕಾರ್ಯಕ್ರಮಗಳು ಆಗ್ತಾ ಇಲ್ಲ. ಈ ಕುರಿತು ನಾವು ಹಲವಾರು ಬಾರಿ ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದರೂ ಕೂಡ ಅವರು ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ. ಅದೇ ರೀತಿಯಾಗಿ ಮಾನ್ಯಲ್ಲಿರ್ತಕ್ಕಂಥ ಕಂದಾಯ ನಿರೀಕ್ಷಕ ಯಾರು ಚರಣ್ ಸಿಂಗ್ ಚರಣ್ ಅಂತೇಳಿ ಆತ ಇಲ್ಲಿ ಟ್ರಾನ್ಸ್ಫರ್ ಆದರೂ ಕೂಡ ಇಲ್ಲಿಗೆ ಡೆಪ್ಯುಟೇಷನ್ ಮೇಲೆ ಬರ್ತಾನೆ. ಹಲವಾರು ವರ್ಷಗಳಿಂದ ಆದಮೇಲೆ ಹಲವಾರು ದೂರುಗಳು ಸಹ ಇದ್ದಾವೆ. ಒಬ್ಬ ಭ್ರಷ್ಟಾಧಿಕಾರಿ, ಆ ಭ್ರಷ್ಟಾಧಿಕಾರಿನ ಇಟ್ಕೊಂಡು ಇವರು ತಹಸೀಲ್ದಾರ್ ಇಲ್ಲಿ ಮಾನವಿಯಲ್ಲಿ ಕಾರ್ಯಭಾರ ನಿರ್ವಹಿಸೋದು ತುಂಬ ಕಷ್ಟದ ಕೆಲಸ. ತಹಸೀಲ್ದಾರ್ ಅಂದರೆ ಅವರು ತಹಸೀಲ್ದಾರ್ ಅಷ್ಟೇ ಅಲ್ಲ, ಈ ತಾಲೂಕಿನ ದಂಡಾಧಿಕಾರಿಗಳು ಕೂಡ ಅವರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅವರು ತಮ್ಮ ಜವಾಬ್ದಾರಿಯಿಂದ ಯಾವುದೇ ರೀತಿಯ ಹೊರತಾಗಿ ಕೆಲಸ ಮಾಡುವಂತಿಲ್ಲ. ಆದರೂ ಕೂಡ ಚರಣ್ ಸಿಂಗ್ ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಅವರನ್ನು ಮೂಲ ಹುದ್ದೆಗೆ ಕಳಿಸದೆ ಇಲ್ಲೇ ಇಟ್ಕೊಂಡು ಎರವಲು ಸೇವೆ ಮೇಲೆ ಮಾನವೀಯ ಒಂದು ಕಂದಾಯ ನಿರೀಕ್ಷಕರಾಗಿ ಇಲ್ಲೇ ಮುಂದುವರಿಸ್ತಿರುವುದು ಒಂದು ಅವರ